ವಿಶ್ವ ಕ್ರಿಕೆಟ್ ಲೋಕದ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂದರೆ ಅದು ಮಹೇಂದ್ರ ಸಿಂಗ್ ಧೋನಿ. ಎಂಎಸ್ಟಿ ತನ್ನ ಕೂಲ್ ಮತ್ತು ಕಾಮ್ ವ್ಯಕ್ತಿತ್ವಕ್ಕೆ ಹೆಸರುವಾಸಿ. ಧೋನಿ ಸಾಮಾನ್ಯವಾಗಿ ಸಿಟ್ ಮಾಡ್ಕೊಳ್ಳಲ್ಲ. ಸಿಟ್ ಬಂದರೆ ಕಮ್ಮಿ ಆಗೋದೇ ಇಲ್ಲ. ಧೋನಿ ಯಾವುದಾದ್ರೂ ವಿಚಾರಕ್ಕೆ ಬೇಜಾರಾದರೆ ಮತ್ತೆ ಆ ವಿಷಯದ ಕಡೆ ತಲೆ ಕೂಡ ಹಾಕಲ್ಲ. ಧೋನಿಯ ಕೋಪ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಒಡ ಹುಟ್ಟಿದ ಅಣ್ಣನನ್ನು ಕೂಡ ಇವರು ಧೋನಿ ದೂರ ಮಾಡಿಕೊಂಡಿದ್ರು. ಹಾಗಿದ್ರೆ ಧೋನಿ ಯಾಕೆ ಸ್ವಂತ ಅಣ್ಣನನ್ನು ದೂರ ಇಟ್ಟಿದ್ರು? ಎಂಎಸ್ಟಿಗೆ ಅಣ್ಣ ಮಾಡಿರೋ ಮೋಸವಾದರೂ ಏನು ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. MS ಧೋನಿಗೆ ಅಣ್ಣ ಇದ್ದಾರಾ? ಇದ್ರೆ ಯಾಕೆ ಇಷ್ಟು ದಿನ ಅವರ ಹೆಸರು ಕೇಳಿ ಬರ್ತಿರಲಿಲ್ಲ? ಯಾಕೆ ಧೋನಿ ಬಯೋಪಿಕ್ನಲ್ಲಿ ಅಣ್ಣನ ಬಗ್ಗೆ ತಿಳಿಸಿಕೊಟ್ಟಿರಲಿಲ್ಲ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿತ್ತು. ಹೌದು, ಧೋನಿಯ ಜೀವನಾಧಾರಿತ ಚಿತ್ರ 2016ರಲ್ಲಿ ತೆರೆ ಕಂಡು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಬಾಕ್ಸ್ ಆಫೀಸ್ನಲ್ಲಿ 216 ಕೋಟಿ ರೂಪಾಯಿ ಬಾಚಿ ಕ್ರಿಕೆಟ್ ಪ್ರೇಮಿಗಳ ಮನಗೆದ್ದಿತ್ತು. ದಿವಂಗತ ಸುಶಾಂತ್ ಸಿಂಗ್ ರಾಜ್ಪೂತ್ ಮಾಹಿಯಾ ಪಾತ್ರಕ್ಕೆ ಜೀವ ತುಂಬಿ ಶಾಬಾಸ್ಗಿರಿಯನ್ನು ಗಿಟ್ಟಿಸಿಕೊಂಡಿದ್ರು. ಈ ಮೂವಿ ಧೋನಿ ಜೀವನದ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿತ್ತು. ಧೋನಿಯ ಬಾಲ್ಯ, ಸ್ಟ್ರಗಲಿಂಗ್ ಲೈಫ್, ಲವ್, ಕ್ರಿಕೆಟ್ ಸಾಧನೆ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಪಾತ್ರವನ್ನು ಎಳೆಯಾಗಿ ಬಿಚ್ಚಿಡಲಾಗಿತ್ತು. ಇಷ್ಟೆಲ್ಲ ಇದ್ದ ಬಯೋಪಿಕ್ನಲ್ಲಿ ಒಂದು ಟಾಪಿಕ್ ಮಿಸ್ ಆಗಿತ್ತು. ಧೋನಿಯ ಒಡ ಹುಟ್ಟಿದ ಅಣ್ಣನ ಬಗ್ಗೆ. ಧೋನಿಯ ಅಣ್ಣನ ಬಗ್ಗೆ ಎಲ್ಲೂ ಕೂಡ ತೋರಿಸಿರಲಿಲ್ಲ. ಇದು ಫ್ಯಾನ್ಸ್ನಲ್ಲಿ ಸಾಕಷ್ಟು ಪ್ರಶ್ನೆ ಏಳುವಂತೆ ಮಾಡಿತ್ತು. ನಿಜ ಜೀವನದಲ್ಲಿ ಅಷ್ಟೇ ಧೋನಿ ಜೊತೆಗೆ ಎಲ್ಲೂ ಕೂಡ ಅವರ ಅಣ್ಣ ಕಾಣಿಸಿಕೊಳ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಧೋನಿಗೆ ಅಣ್ಣ ಇದ್ದಾರಾ ಅನ್ನೋ ವಿಚಾರ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಆದರೆ ಧೋನಿಗೆ ಸ್ವಂತ ಅಣ್ಣ ಇದ್ದಾರೆ. ಆದರೆ ಅವರು ಧೋನಿಯವರಿಂದ ದೂರವಾಗಿದ್ದರು. ಇದಕ್ಕೆ ಕಾರಣ ಧೋನಿಯ ಕೋಪ. ಹೌದು, ಕೊನೆಗೂ ಧೋನಿ ತಮ್ಮ ಸ್ವಂತ ಅಣ್ಣನ ಬಗ್ಗೆ ಕೋಪಗೊಂಡಿದ್ದೇಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅಣ್ಣ ನರೇಂದ್ರ ಸಿಂಗ್ ಮಾಡಿದ ಆ ಒಂದು ಎಡವಟ್ಟೆ ಧೋನಿ ಕೋಪಕ್ಕೆ ಕಾರಣ ಅನ್ನೋದು ರಿವೀಲ್ ಆಗಿದೆ. 2008ರ ಆಸುಪಾಸಿನಲ್ಲಿ ಧೋನಿ ರಾಂಚಿಯಲ್ಲಿ ವೃದ್ಧಾಶ್ರಮವೊಂದನ್ನು ಕಟ್ಟೋಕೆ ಮುಂದಾಗಿದ್ರು. ಈ ಜವಾಬ್ದಾರಿಯನ್ನು ಅಣ್ಣನಿಗೆ ವಹಿಸಿದ್ರು. ಅದಕ್ಕೆಂದು ಹಣವನ್ನು ನೀಡಿ ಪ್ರಾಪರ್ಟಿ ಖರೀದಿಸುವಂತೆ ಅಣ್ಣನಿಗೆ ಸೂಚಿಸಿದ್ರು. ಆ ದುಡ್ಡಲ್ಲಿ ಪ್ರಾಪರ್ಟಿ ಖರೀದಿಸಿದ್ದ ಧೋನಿ ಅಣ್ಣ ಅದನ್ನು ತನ್ನ ಪತ್ನಿ ಮನೆಯವರಿಗೆ ಗಿಫ್ಟ್ ನೀಡಿದ್ರಂತೆ. ಇದರಿಂದ ಸಿಟ್ಟಾದ ಧೋನಿ ಅಣ್ಣನನ್ನು ದೂರ ಇಟ್ಟಿದ್ರು. ಇಬ್ಬರು ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ರು. ವೃದ್ಧಾಶ್ರಮ ಕಟ್ಟೋ ವಿಚಾರದಲ್ಲಿ ಅಣ್ಣನ ನಡೆಯಿಂದ ಬೇಸರಗೊಂಡಿದ್ದ ಧೋನಿ ದಶಕಕ್ಕೂ ಅಧಿಕ ಕಾಲ ದೂರ ಉಳಿದಿದ್ರು. ಮಾತುಕತೆ ಏನೂ ಇಲ್ಲದೆ ಮಹೇಂದ್ರ ಹಾಗೂ ನರೇಂದ್ರ ಜೀವನ ನಡೆಸ್ತಾ ಇದ್ರು. ಮಾತುಕತೆ ಏನೂ ಇಲ್ಲದೆ ಮಹೇಂದ್ರ ಮತ್ತು ನರೇಂದ್ರ ಜೀವನ ನಡೆಸ್ತಾ ಇದ್ರು. ಧೋನಿಯ ಈ ಕೋಪತಾಪ ಕೊನೆಗೂ ಕಡಿಮೆಯಾಗಿದೆ. ಅಣ್ಣನ ಮೇಲಿನ ಮುನಿಸನ್ನ ಮಿಸ್ಟರ್ ಕೂಲ್ ಮರೆತು ಒಂದಾಗಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಇಬ್ಬರು ಮತ್ತೆ ಸಂತೋಷದಿಂದ ಒಟ್ಟಾಗಿ ಜೀವನ ನಡೆಸ್ತಾ ಇದ್ದಾರೆ. IPL ವೇಳೆ ಮಾತ್ರ ದರ್ಶನ ಕೊಡೋ ಧೋನಿ ಆ ಬಳಿಕ ತಮ್ಮ ಫಾರ್ಮ್ ಹೌಸ್ನಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಮಹೇಂದ್ರ ಸಿಂಗ್ ಧೋನಿಯ ಅಣ್ಣ ನರೇಂದ್ರ ಸಿಂಗ್ ಧೋನಿ ರಾಜಕೀಯ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಈ ಹಿಂದೆ ಬಿಜೆಪಿಯಲ್ಲಿದ್ರು, ಈಗ ಸಮಾಜವಾದಿ ಪಕ್ಷದಲ್ಲಿದ್ದಾರೆ. ಒಟ್ನಲ್ಲಿ ದೂರವಾಗಿದ್ದ ಅಣ್ಣ ತಮ್ಮ ಈಗ ಒಂದಾಗಿದ್ದಾರೆ. ಇನ್ನು ಮುಂದೆ ಮಹೇಂದ್ರ ಮತ್ತು ನರೇಂದ್ರ ರಾಮ ಲಕ್ಷ್ಮಣರಂತೆ ಕೂಡಿ ಬಾಳಲಿ, ಬೇರೆಯವರಿಗೆ ಮಾದರಿ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ನಮಸ್ಕಾರ.